ನಿಮಗೆ ಧರ್ಮಸ್ಥಳ ಗೊತ್ತಾ? ಧರ್ಮಸ್ಥಳ ಗೊತ್ತು, ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತು, ಓಕೆ ಎಲ್ಲ ಗೊತ್ತು ನಮಗೆ. ಓಕೆ ನಾವು ಆಲ್ಮೋಸ್ಟ್ ಎಲ್ಲ ತಿರುಗಾಡಿದ್ವಿ. ಹಾಂ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ದರ್ಶನ ಎಲ್ಲ ಚೆನ್ನಾಗಾಗುತ್ತೆ. ಓಕೆ ಆಲ್ಮೋಸ್ಟ್ ಎಲ್ಲ ಹೋಗಿದ್ವಿ. ಆಮೇಲೆ ಆಗುಂಬೆ ಘಾಟು ಎಲ್ಲ ಅಡ್ಡಾಡಿದ್ವಿ. ಓಕೆ ಚೆನ್ನಾಗಿ. ಧರ್ಮಸ್ಥಳದ ಬಗ್ಗೆ ಕೆಲವೊಂದು ಅಪವಾದಗಳು ಬಂತು. ಕೆಲವೊಂದು ವಿಚಾರಗಳು ನಾವು ಕೇಳಿದ್ದೀವಿ. ಆಲ್ಮೋಸ್ಟು ಎಲ್ಲ ಈ ವೀಕಲ್ಲೆಲ್ಲ ಹೇಳ್ತಿದ್ದಾರೆ ಜನ, ಹಂಗೆ ಹಿಂಗೆ ಅಲ್ಲಿ ಹುಷಾರಿಲ್ಲ, ಹಂಗೆ ಹಿಂಗೆ ನದಿಯಲ್ಲೆಲ್ಲ ಸ್ನಾನ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾವ್ರೆ. ಅದು ಯಾರು ಅದೆಲ್ಲ ದೇವರಮ್ಮನ ನೋಡ್ಕೊತಾವ್ರೆ. ಅದು ದೇವ್ರಿಗೆ ಸೇರಿದ್ದು ಅಂತೇಳ್ಬಿಟ್ಟು ಹೋಗೋದಂತೂ ಬಿಡಬಾರ್ದು ಅಂತೇಳ್ಬಿಟ್ಟು ದೇವರು ದರ್ಶನ ಮಾಡಲೇಬೇಕು ಅಂತೇಳ್ಬಿಟ್ಟು ನಾವು ಮಾಡಲೇಬೇಕು ಅಂತೇಳ್ಬಿಟ್ಟು ಮಾಡಲೇಬೇಕು. ಆಮೇಲೆ ತುಂಬ ಇನ್ನು ವೀಕಲ್ ಇದೆ, ಅವ್ರು ಹೆಂಗೆ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ದೇವ್ರಿಗೆ ಹೋಗೋದು ಬಿಡಬಾರ್ದು, ಹೋಗಲೇಬೇಕು, ಮಾಡಲೇಬೇಕು. ಅವರು ಒಂದು ಹೇಳ್ತಾರೆ, 100 ಜನ ಒಂದು ಹೇಳ್ತಾರೆ, ನಾವು ಕೇಳೋದಲ್ಲ. ನಾವು ನಮ್ದೇನೈತೆ ನಾವು ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಅವ್ರು 100 ಜನ ಹೇಳ್ತಾರೆ, ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ರು ಒಳ್ಳೇದು ಹೇಳ್ತಾರೆ, ಒಬ್ಬೊಬ್ರು ಕೆಟ್ಟದ್ದು ಹೇಳ್ತಾರೆ. ಅದು ನಾವು ಬಯಸಬಾರ್ದು ಅಷ್ಟೇ. ಅವರಿಂದ ನಾವು ಮುಂದೆ ಹೊರೆಯೋದು ನೋಡಬಾರ್ದು. ನಾವು ಉಪಯೋಗಿಸ್ಕೊಂಡು ನಾವು ಹೋಗಿ ನಾವು ಮುಂದೆ ಹೊರ್ಕೊಂಡು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ನಮಗೆ ಬರೋದು ನಮಗಿರಬೇಕು. ಯಾರ್ಯಾರ ಕೆಲವೊಂದು ಹೇಳ್ತಾರೆ ವಿಚಾರಗಳು, ಅವೆಲ್ಲ ಕೇಳೋದು ನಮ್ಮದು ತಪ್ಪು. ನಾವೇ ಸ್ವಂತ ಉಪಯೋಗಿಸ್ಕೊಂಡು ಬುದ್ಧಿಯಿಂದ ನಾವು ಹೋಗ್ಬೇಕು, ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಬರ್ಬೇಕು ಅಷ್ಟೇ. ಅವ್ರು ಧರ್ಮಸ್ಥಳದ ಮೇಲೆ ಅಪವಾದಗಳು ಕೇಳಿ ಬರ್ತಾ ಇದೆ. ಒಂದು ಬೋರ್ಡೆ ಗ್ಯಾಂಗ್ ಅಂತ ಬಂತು, ಧರ್ಮಸ್ಥಳದ ಮೇಲೆ ಆರೋಪಗಳು ಬಂತು. ಅದೇನು ಸುಳ್ಳ ಸತ್ಯನ? ಸುಳ್ಳು. ಎಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ಆಸೆ ಹುಟ್ಟಿಸ್ಬಿಟ್ಟು ಮಾತಾಡ್ತಾರೆ. ಅದಕ್ಕೆಲ್ಲ ನಿಜ ಆಗಿದ್ರೆ ನಿಜ ಥರ ನಡೆಯೋದು, ಅದೆಲ್ಲ ಸುಳ್ಳು. ಆಲ್ಮೋಸ್ಟ್ ಎಲ್ಲ ಸುಳ್ಳು ಅದೆಲ್ಲ. ಥ್ಯಾಂಕ್ ಯು. ನಾವು 3 ಟೈಮ್ ಏನೋ ಹೋಗಿದ್ದೀವಿ. 3 ಸಲ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೆಂಗಿದೆ ದೇವಸ್ಥಾನ ಎಲ್ಲ? ಎಲ್ಲ ಚೆನ್ನಾಗಿದೆ. ದರ್ಶನ ಎಲ್ಲ ಹೆಂಗಾಯ್ತು? ದರ್ಶನ ಎಲ್ಲ ಚೆನ್ನಾಗಾಗುತ್ತೆ. ಎಲ್ಲ ಲೈನಿಗೆ ನಿಂತ್ಕೊಂಡು ದರ್ಶನ ಮಾಡಬೇಕು, ಎಲ್ಲ ಆಗುತ್ತೆ. ನೋಡಿದ್ರಾ? ನೋಡಿದ್ದೀವಿ. ಎಲ್ಲ ಚೆನ್ನಾಗಿದೆ. ಅವರೆಲ್ಲ ಫುಲ್ಲು ದರ್ಶನ ಮಾಡೋಕ್ಕೆಲ್ಲ ಬಿಡ್ತಾರೆ. ತುಂಬ ಪ್ರಸಾದ ಎಲ್ಲ ಸಿಗುತ್ತೆ. ಪ್ರಸಾದನೆಲ್ಲ ಅನ್ನನೆಲ್ಲ ಚೆಲ್ಬಿಟ್ಟು ಒಬ್ಬೊಬ್ರು ತಿಂತವ್ರೆ. ಅದನ್ನೆಲ್ಲ ಹಂಗೆಲ್ಲ ಚೆಲ್ಲಬಾರ್ದು. ದೇವ್ರದಿಂದ ನಾವು ದಾಯದಿಂದ ನಡ್ಕೊಂಡು ಅನ್ನನ ಬಿಸಾಕಬಾರ್ದು. ಇವಾಗ ಅನ್ನ ಬಿಸಾಕಿದ್ವಿ, ಮುಂದೆ ನಮಗೆ ಅನ್ನ ಸಿಗೋದಿಲ್ಲ.